ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಒಂದು ಡಿಫ್ರೆಂಟ್ ಆಗಿರೋ ಇಡ್ಲಿ. ಗೊತ್ತಿರಬೇಕು ಎಲ್ರಿಗೂ ಸ್ಟಫ್ ಇಡ್ಲಿ ಅಂತ. ತುಂಬ ಚೆನ್ನಾಗಿರುತ್ತೆ. ಡೈಲಿ ನಾವು ಒಂದೇ ಥರ ಇಡ್ಲಿ ತಿನ್ನೋಕ್ಕಿಂತ ಈ ಥರ ಇಡ್ಲಿ ಮಾಡ್ಕೊಂಡು ತಿಂದರೆ ಟೇಸ್ಟ್ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಪೂರ್ತಿ ವೀಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಇಲ್ಲಿ ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಮೊದಲು ಇದನ್ನ ಮಸಾಲೆ ಹಾಕಿ ಒಗ್ಗರಣೆ ಮಾಡ್ಕೊತೀನಿ. ಈಗ ಬಾಣಲಿನ ಕಾಯಿಸೋಕ್ಕಿಟ್ಟು ಎಣ್ಣೆ ಹಾಕಿದ್ದೀನಿ. ಜಾಸ್ತಿ ಎಣ್ಣೆ ಏನು ಬೇಡ. ಇದಕ್ಕೆ ನಾನು ಇಲ್ಲಿ ನೋಡಿ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೇ ನಾನು ಆಲೂಗಡ್ಡೆಗೆ ಹಾಕಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಎಷ್ಟು ಖಾರ ಬೇಕು ನಿಮಗೆ ನೋಡಿಕೊಂಡು ಹಾಕ್ಕೋಬೇಕು. ಈ ಥರ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದು. ಹಾಗಾಗಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಅಂದರೆ ಕಲರ್ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನಾನೇನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಒಳಗಡೆ ಸ್ಟಫಿಂಗ್ ಇದು ರೆಡಿ ಆಗುತ್ತೆ. ನೋಡಿ, ಇದು ನಮ್ಮದು ರವೆ ಇಡ್ಲಿ ಮಾಡೋಕ್ಕೆ ರೆಡಿ ಮಾಡಿಟ್ಟಿದ್ದೀನಿ ನಾನು. ಇದರಲ್ಲೇ ಸ್ಟಫಿಂಗ್ ಮಾಡ್ತಾ ಇರೋದು. ಇದು ಆಲೂಗಡ್ಡೆ ಪಲ್ಯನ ರೆಡಿಯಾಗಿದೆ. ಈಗ ಇಡ್ಲಿಗೆ ಸ್ಟಫಿಂಗ್ ಮಾಡೋಣ ಬನ್ನಿ. ಇವಾಗ ನೋಡಿ, ನಾನು ಆಲೂಗಡ್ಡೆ ಏನಿತ್ತಲ್ವ ಅದನ್ನು ಈ ಥರ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಇಡ್ಲಿ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಇದೇನು ನಮ್ಮದು ಸಂಪಣ ಇದೆ ಅಲ್ವಾ, ಇದನ್ನು ಈ ಇಡ್ಲಿ ಪಾತ್ರೆಗೆ ಮೊದಲು ಅರ್ಧ ಸ್ಪೂನ್ ಹಾಕ್ಕೋಬೇಕು. ಈಗ ನಾವು ಇಡ್ಲಿ ಮಾಡೋಕ್ಕೆ ಒಂದು ಫುಲ್ಲು ಸ್ಪೂನು ಹಾಕೋತೀವಿ ಅಂತಂದರೆ ಅರ್ಧ ಸ್ಪೂನ್ನ ಹಾಕ್ಕೋಬೇಕು ಮೊದಲು. ಇವಾಗ ನೋಡಿ, ಇದ್ರ ಸೆಂಟ್ರಿಗೆ ಇದನ್ನ ಒಂದೊಂದು ಹಾಕ್ಕೋಬೇಕು. ಬರೀ ಒಂದೇ ಥರ ತಿಂದು ಬೋರ್ ಆಗ್ತಾ ಇರುತ್ತೆ ಇಡ್ಲಿಗಳು. ಆವಾಗ ಈ ಥರ ಮಾಡಿಕೊಟ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ, ಈಗ ಇದ್ರ ಮೇಲೆ ಇನ್ನೊಂದು ಅರ್ಧ ಸ್ಪೂನ್ ಬಿಟ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಹಾಕಿ ನಾವು ಮಾಮೂಲಿ ಇಡ್ಲಿ ಬೇಯಿಸಿದ್ರೆ ನಮ್ಮ ಸ್ಟಫಿಂಗ್ ಇಡ್ಲಿ ರೆಡಿ. ನೋಡಿ, ಈಗ ನಾನು ಅದು ಬೇಯಿಸೋಕ್ಕಿಟ್ಟಿದ್ದೀನಿ. ಮಾಮೂಲಿ ಇಡ್ಲಿ ಹೆಂಗೆ ಬೇಯಿಸ್ತೀವಲ್ಲ ಆ ಥರ ಬೇಯಿಸಿದ್ರೆ ನಮ್ಮ ಇಡ್ಲಿ ರೆಡಿ ಆಗುತ್ತೆ. ನೋಡಿ, ಇವಾಗ ಇದು ರೆಡಿ ಆಗಿದೆ ನಮ್ಮದು. ಬನ್ನಿ ತೆಗಿಯೋಣ. ನೋಡಿ, ಇವಾಗ ಚೆನ್ನಾಗಿ ಎದ್ದು ಬರುತ್ತೆ ಇದು. ನೋಡಿ ಹೇಗನ್ನಿಸ್ತು ನಮ್ಮ ಡಿಫ್ರೆಂಟ್ ಸ್ಟಫ್ ಇಡ್ಲಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.